ಅಬಕಾರಿ ಇಲಾಖೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಕೆಲವು ಅಧಿಕಾರಿಗಳು ಅಂಧರಾದರೆ ಅಬಕಾರಿ ಇಲಾಖೆಯ ಮಾನ್ಯ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಆಗ್ರಹ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ದಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರದ ಸುದ್ದಿ ಇದು. ಅಬಕಾರಿ ಇಲಾಖೆಯ ಮಾನ್ಯ ಸಚಿವರ ರಾಜೀನಾಮೆಗೆ ಈಗ ಪಟ್ಟು ಹಿಡಿದಿದ ಬಿಜೆಪಿ ನಾಯಕರು ಇವತ್ತು ಮೇಲ್ಮನೆಯಲ್ಲಿ ಅಬಕಾರಿ ಇಲಾಖೆಯ ಬಗ್ಗೆ ಪ್ರಸ್ತಾಪವನ್ನು ಮಾಡುವ ತೀರ್ಮಾನ ಮಾಡಿದ್ದಾರೆ. 2 ದಿನಗಳ ಕಲಾಪ ಬಲಿ ಪಡೆದಿದ್ದ ರಾಜ್ಯಪಾಲರ ಭಾಷಣದ ಚರ್ಚೆ ಗದ್ದಲದ ನಡುವೆ ವಿಪಕ್ಷಗಳಿಗೆ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ವಿಚಾರ ಮಾತಾಡಲಿಕ್ಕಾಗಿಲ್ಲ. ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ ಬಿಜೆಪಿ. ಇವತ್ತು ಮೇಲ್ಮನೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡಿ ರಾಜೀನಾಮೆ ವಿಚಾರವನ್ನ ಮುನ್ನೆಲೆಗೆ ತಂದು ಅಬಕಾರಿ ಇಲಾಖೆಯ ಸಚಿವರನ್ನ ಕೆಳಗಿಳಿಸಬೇಕು ಅನ್ನೋದು ಬಿಜೆಪಿಯವರ ಲೆಕ್ಕಾಚಾರ, ಪ್ರತಿಪಕ್ಷಗಳ ಲೆಕ್ಕಾಚಾರ. ಅಬಕಾರಿ ಇಲಾಖೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಕೆಲವು ಅಧಿಕಾರಿಗಳು ಅಂಧರಾದರೆ ಅಬಕಾರಿ ಇಲಾಖೆಯ ಮಾನ್ಯ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಆಗ್ರಹ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ದಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರದ ಸುದ್ದಿ ಇದು. ಅಬಕಾರಿ ಇಲಾಖೆಯ ಮಾನ್ಯ ಸಚಿವರ ರಾಜೀನಾಮೆಗೆ ಈಗ ಪಟ್ಟು ಹಿಡಿದಿದ ಬಿಜೆಪಿ ನಾಯಕರು ಇವತ್ತು ಮೇಲ್ಮನೆಯಲ್ಲಿ ಅಬಕಾರಿ ಇಲಾಖೆಯ ಬಗ್ಗೆ ಪ್ರಸ್ತಾಪವನ್ನು ಮಾಡುವ ತೀರ್ಮಾನ ಮಾಡಿದ್ದಾರೆ. 2 ದಿನಗಳ ಕಲಾಪ ಬಲಿ ಪಡೆದಿದ್ದ ರಾಜ್ಯಪಾಲರ ಭಾಷಣದ ಚರ್ಚೆ ಗದ್ದಲದ ನಡುವೆ ವಿಪಕ್ಷಗಳಿಗೆ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ವಿಚಾರ ಮಾತಾಡಲಿಕ್ಕಾಗಿಲ್ಲ. ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ ಬಿಜೆಪಿ. ಇವತ್ತು ಮೇಲ್ಮನೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡಿ ರಾಜೀನಾಮೆ ವಿಚಾರವನ್ನ ಮುನ್ನೆಲೆಗೆ ತಂದು ಅಬಕಾರಿ ಇಲಾಖೆಯ ಸಚಿವರನ್ನ ಕೆಳಗಿಳಿಸಬೇಕು ಅನ್ನೋದು ಬಿಜೆಪಿಯವರ ಲೆಕ್ಕಾಚಾರ, ಪ್ರತಿಪಕ್ಷಗಳ ಲೆಕ್ಕಾಚಾರ. ಅಬಕಾರಿ ಇಲಾಖೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಕೆಲವು ಅಧಿಕಾರಿಗಳು ಅಂಧರಾದರೆ ಅಬಕಾರಿ ಇಲಾಖೆಯ ಮಾನ್ಯ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಆಗ್ರಹ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ದಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರದ ಸುದ್ದಿ ಇದು. ಅಬಕಾರಿ ಇಲಾಖೆಯ ಮಾನ್ಯ ಸಚಿವರ ರಾಜೀನಾಮೆಗೆ ಈಗ ಪಟ್ಟು ಹಿಡಿದಿದ ಬಿಜೆಪಿ ನಾಯಕರು ಇವತ್ತು ಮೇಲ್ಮನೆಯಲ್ಲಿ ಅಬಕಾರಿ ಇಲಾಖೆಯ ಬಗ್ಗೆ ಪ್ರಸ್ತಾಪವನ್ನು ಮಾಡುವ ತೀರ್ಮಾನ ಮಾಡಿದ್ದಾರೆ. 2 ದಿನಗಳ ಕಲಾಪ ಬಲಿ ಪಡೆದಿದ್ದ ರಾಜ್ಯಪಾಲರ ಭಾಷಣದ ಚರ್ಚೆ ಗದ್ದಲದ ನಡುವೆ ವಿಪಕ್ಷಗಳಿಗೆ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ವಿಚಾರ ಮಾತಾಡಲಿಕ್ಕಾಗಿಲ್ಲ. ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ ಬಿಜೆಪಿ. ಇವತ್ತು ಮೇಲ್ಮನೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡಿ ರಾಜೀನಾಮೆ ವಿಚಾರವನ್ನ ಮುನ್ನೆಲೆಗೆ ತಂದು ಅಬಕಾರಿ ಇಲಾಖೆಯ ಸಚಿವರನ್ನ ಕೆಳಗಿಳಿಸಬೇಕು ಅನ್ನೋದು ಬಿಜೆಪಿಯವರ ಲೆಕ್ಕಾಚಾರ, ಪ್ರತಿಪಕ್ಷಗಳ ಲೆಕ್ಕಾಚಾರ. ಅಬಕಾರಿ ಇಲಾಖೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಕೆಲವು ಅಧಿಕಾರಿಗಳು ಅಂಧರಾದರೆ ಅಬಕಾರಿ ಇಲಾಖೆಯ ಮಾನ್ಯ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಆಗ್ರಹ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ದಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರದ ಸುದ್ದಿ ಇದು. ಅಬಕಾರಿ ಇಲಾಖೆಯ ಮಾನ್ಯ ಸಚಿವರ ರಾಜೀನಾಮೆಗೆ ಈಗ ಪಟ್ಟು ಹಿಡಿದಿದ ಬಿಜೆಪಿ ನಾಯಕರು ಇವತ್ತು ಮೇಲ್ಮನೆಯಲ್ಲಿ ಅಬಕಾರಿ ಇಲಾಖೆಯ ಬಗ್ಗೆ ಪ್ರಸ್ತಾಪವನ್ನು ಮಾಡುವ ತೀರ್ಮಾನ ಮಾಡಿದ್ದಾರೆ. 2 ದಿನಗಳ ಕಲಾಪ ಬಲಿ ಪಡೆದಿದ್ದ ರಾಜ್ಯಪಾಲರ ಭಾಷಣದ ಚರ್ಚೆ ಗದ್ದಲದ ನಡುವೆ ವಿಪಕ್ಷಗಳಿಗೆ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ವಿಚಾರ ಮಾತಾಡಲಿಕ್ಕಾಗಿಲ್ಲ. ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ ಬಿಜೆಪಿ. ಇವತ್ತು ಮೇಲ್ಮನೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡಿ ರಾಜೀನಾಮೆ ವಿಚಾರವನ್ನ ಮುನ್ನೆಲೆಗೆ ತಂದು ಅಬಕಾರಿ ಇಲಾಖೆಯ ಸಚಿವರನ್ನ ಕೆಳಗಿಳಿಸಬೇಕು ಅನ್ನೋದು ಬಿಜೆಪಿಯವರ ಲೆಕ್ಕಾಚಾರ, ಪ್ರತಿಪಕ್ಷಗಳ ಲೆಕ್ಕಾಚಾರ. ಅಬಕಾರಿ ಇಲಾಖೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಕೆಲವು ಅಧಿಕಾರಿಗಳು ಅಂಧರಾದರೆ ಅಬಕಾರಿ ಇಲಾಖೆಯ ಮಾನ್ಯ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಆಗ್ರಹ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ದಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರದ ಸುದ್ದಿ ಇದು.
ಅಬಕಾರಿ ಇಲಾಖೆಯ ಮಾನ್ಯ ಸಚಿವರ ರಾಜೀನಾಮೆಗೆ ಈಗ ಪಟ್ಟು ಹಿಡಿದಿದ ಬಿಜೆಪಿ ನಾಯಕರು ಇವತ್ತು ಮೇಲ್ಮನೆಯಲ್ಲಿ ಅಬಕಾರಿ ಇಲಾಖೆಯ ಬಗ್ಗೆ ಪ್ರಸ್ತಾಪವನ್ನು ಮಾಡುವ ತೀರ್ಮಾನ ಮಾಡಿದ್ದಾರೆ. 2 ದಿನಗಳ ಕಲಾಪ ಬಲಿ ಪಡೆದಿದ್ದ ರಾಜ್ಯಪಾಲರ ಭಾಷಣದ ಚರ್ಚೆ ಗದ್ದಲದ ನಡುವೆ ವಿಪಕ್ಷಗಳಿಗೆ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ವಿಚಾರ ಮಾತಾಡಲಿಕ್ಕಾಗಿಲ್ಲ. ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ ಬಿಜೆಪಿ. ಇವತ್ತು ಮೇಲ್ಮನೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡಿ ರಾಜೀನಾಮೆ ವಿಚಾರವನ್ನ ಮುನ್ನೆಲೆಗೆ ತಂದು ಅಬಕಾರಿ ಇಲಾಖೆಯ ಸಚಿವರನ್ನ ಕೆಳಗಿಳಿಸಬೇಕು ಅನ್ನೋದು ಬಿಜೆಪಿಯವರ ಲೆಕ್ಕಾಚಾರ, ಪ್ರತಿಪಕ್ಷಗಳ ಲೆಕ್ಕಾಚಾರ. ಅಬಕಾರಿ ಇಲಾಖೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಕೆಲವು ಅಧಿಕಾರಿಗಳು ಅಂಧರಾದ್ರೆ ಅಬಕಾರಿ ಇಲಾಖೆಯ ಮಾನ್ಯ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಆಗ್ರಹ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ದಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರದ ಸುದ್ದಿ ಇದು. ಅಬಕಾರಿ ಇಲಾಖೆಯ ಮಾನ್ಯ ಸಚಿವರ ರಾಜೀನಾಮೆಗೆ ಈಗ ಪಟ್ಟು ಹಿಡಿದಿದ ಬಿಜೆಪಿ ನಾಯಕರು ಇವತ್ತು ಮೇಲ್ಮನೆಯಲ್ಲಿ ಅಬಕಾರಿ ಇಲಾಖೆಯ ಬಗ್ಗೆ ಪ್ರಸ್ತಾಪವನ್ನು ಮಾಡುವ ತೀರ್ಮಾನ ಮಾಡಿದ್ದಾರೆ. 2 ದಿನಗಳ ಕಲಾಪ ಬಲಿ ಪಡೆದಿದ್ದ ರಾಜ್ಯಪಾಲರ ಭಾಷಣದ ಚರ್ಚೆ ಗದ್ದಲದ ನಡುವೆ ವಿಪಕ್ಷಗಳಿಗೆ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ವಿಚಾರ ಮಾತಾಡಲಿಕ್ಕಾಗಿಲ್ಲ. ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ ಬಿಜೆಪಿ. ಇವತ್ತು ಮೇಲ್ಮನೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡಿ ರಾಜೀನಾಮೆ ವಿಚಾರವನ್ನ ಮುನ್ನೆಲೆಗೆ ತಂದು ಅಬಕಾರಿ ಇಲಾಖೆಯ ಸಚಿವರನ್ನ ಕೆಳಗಿಳಿಸಬೇಕು ಅನ್ನೋದು ಬಿಜೆಪಿಯವರ ಲೆಕ್ಕಾಚಾರ, ಪ್ರತಿಪಕ್ಷಗಳ ಲೆಕ್ಕಾಚಾರ. ಅಬಕಾರಿ ಇಲಾಖೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಕೆಲವು ಅಧಿಕಾರಿಗಳು ಅಂಧರಾದ್ರೆ ಅಬಕಾರಿ ಇಲಾಖೆಯ ಮಾನ್ಯ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಆಗ್ರಹ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ದಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರದ ಸುದ್ದಿ ಇದು. ಅಬಕಾರಿ ಇಲಾಖೆಯ ಮಾನ್ಯ ಸಚಿವರ ರಾಜೀನಾಮೆಗೆ ಈಗ ಪಟ್ಟು ಹಿಡಿದಿದ ಬಿಜೆಪಿ ನಾಯಕರು ಇವತ್ತು ಮೇಲ್ಮನೆಯಲ್ಲಿ ಅಬಕಾರಿ ಇಲಾಖೆಯ ಬಗ್ಗೆ ಪ್ರಸ್ತಾಪವನ್ನು ಮಾಡುವ ತೀರ್ಮಾನ ಮಾಡಿದ್ದಾರೆ. 2 ದಿನಗಳ ಕಲಾಪ ಬಲಿ ಪಡೆದಿದ್ದ ರಾಜ್ಯಪಾಲರ ಭಾಷಣದ ಚರ್ಚೆ ಗದ್ದಲದ ನಡುವೆ ವಿಪಕ್ಷಗಳಿಗೆ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ವಿಚಾರ ಮಾತಾಡಲಿಕ್ಕಾಗಿಲ್ಲ. ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ ಬಿಜೆಪಿ. ಇವತ್ತು ಮೇಲ್ಮನೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡಿ ರಾಜೀನಾಮೆ ವಿಚಾರವನ್ನ ಮುನ್ನೆಲೆಗೆ ತಂದು ಅಬಕಾರಿ ಇಲಾಖೆಯ ಸಚಿವರನ್ನ ಕೆಳಗಿಳಿಸಬೇಕು ಅನ್ನೋದು ಬಿಜೆಪಿಯವರ ಲೆಕ್ಕಾಚಾರ, ಪ್ರತಿಪಕ್ಷಗಳ ಲೆಕ್ಕಾಚಾರ.